ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮಗೆ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಿಂದ ಸಾಯಿಬಾಬಾನ ನಂಬ್ತಾ ಇದ್ದೀನಿ ಮತ್ತು ಸಾಯಿಬಾಬಾ ನನ್ನ ಲೈಫಿನಲ್ಲಿ ಎಷ್ಟೊಂದು ಚಮತ್ಕಾರಗಳೆಲ್ಲ ಮಿರಾಕಲ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಬಿಟ್ಟು ಆಸೆ ಆಗ್ತಾಯಿತ್ತು. ಗುರುವಾರ ದಿನ ನಾನು ಗುರುಪೂರ್ಣಿಮಾ ದಿನವೂ ನಾನು ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಂಬೋರಿಗೆ ಸಾಯಿಬಾಬಾ ಯಾವತ್ತೂ ಮೋಸ ಮಾಡಲ್ಲ. ನಿಜವಾಗ್ಲೂ ಅವ್ರು ಏನೇ ಮಾಡಿದ್ರು ನಿಜವಾಗ್ಲೂ ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ. ಶ್ರದ್ಧಾ ಮತ್ತು ಸಬೂರದಿಂದ ಯಾರು ಕಾಯ್ತಾರೋ ಅವರಿಗೆ ಫಲ ಖಂಡಿತ. ನಾನು ಚಿಕ್ಕವಳಿರಬೇಕಾದ್ರೆ ನಾನು ಜಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ. ನನ್ನ ರಿಲೇಟಿವ್ಸ್ ಒಬ್ಬರು ತುಂಬ ಸಾಯಿಬಾಬಾನ ನಂಬೋರು. ಅವ್ರ ಮನೇಲಿ ಬಾಬಾನ ಫೋಟೋ ಇಟ್ಟಿದ್ರು. ಓಕೆನಾ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಕೆಳಗೆ ಅದೇ ಥರ ಬಾಬಾನೊಂದು ಫೋಟೋ ಇಟ್ಟಿದ್ರು. ಸೊ ನಾನು ಚಿಕ್ಕವಳಿರಬೇಕಾದ್ರೆ ನಾನು ಆ ಫೋಟೋ ನೋಡಿಬಿಟ್ಟು ಯಾರಿದು ಸಾಧು, ಯಾರಿದು ಬಾಬಾ, ಯಾರಿದು ಅಂತ ಅಂದ್ಬಿಟ್ಟು ನೋಡಿದೆ. ಬಟ್ ಮನಸ್ಸಲ್ಲಿ ಒಂದು ಇದಿತ್ತು, ಅಂದರೆ ಇವ್ರು ಇಷ್ಟು ಏಜ್ ಆಗಿದ್ದಾರಲ್ವ, ಗಡ್ಡ ಎಲ್ಲ ಬಿಡ್ಕೊಂಡಿದ್ದಾರಲ್ಲ, ಸೊ ನಾನು ಇವರಿಗೆ ಯಾವತ್ತೂ ಪೂಜೆ ಮಾಡಲ್ಲ ಅಂತ ಅಂದ್ಬಿಟ್ಟು ಆ ಥರ ಒಂದು ಬಿಲೀವಲ್ಲಿ ನಾನು ಆ ಫೋಟೋ ನೋಡಿದ ತಕ್ಷಣ ಹೀಗೆ ನಾನು ಮನಸ್ಸಲ್ಲೂ ಕೂಡ ನನಗೆ ಬಂದಿತ್ತು. ಓಕೆನಾ. ಸೊ ಜಸ್ಟ್ ನನಗೆ ಅವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದೆ ನಾನು. ಓಕೆನಾ. ಸೊ ನಂತರ ನನ್ನ ಮತ್ತು ಬಾಬನ ಮತ್ತೆ ಭೇಟಿ ಯಾವಾಗಾಗಿದ್ದು ಅಂತಂದರೆ ನಾನು SLC ಇರಬೇಕಾದ್ರೆ. ಸೊ SLCಯಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ನೋಡಿ ಈ ಥರ ಒಬ್ಬರು ಸಾಯಿಬಾಬಾ ಅಂತ ಅಂದ್ಬಿಟ್ಟಿದ್ದಾರೆ, ಅವರಿಗೆ ನೀವು ನಂಬಿದ್ರೆ ನಿಜವಾಗ್ಲೂ ನಿಮಗೆ ಏನೇ ಕಷ್ಟ ಇದ್ದರೂ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಪ್ರಾಬ್ಲಮ್ಸ್ ಇತ್ತು. ಆಮೇಲೆ ನನಗೂ ಕೂಡ ಸ್ಟಡೀಸಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ 9 ಗುರುವಾರ ವ್ರತವನ್ನು ಬುಕ್ ಕೊಡ್ತಾರೆ, ಮತ್ತು ಬಾಬಾದೊಂದು ಶಿಲೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ನಾನು ಮತ್ತು ನನ್ನ ಫ್ರೆಂಡ್ ಏನು ಮಾಡಿದ್ವಿ, ಹೌದಾ ಅಂತ ಹೇಳಿಬಿಟ್ಟು ಗುರುವಾರ ದಿನ ಒಂದಿನ ನಾವು ಅಂಗಡಿ ಎಲ್ಲಿದೆ ಅಂತ ಅಂದ್ಬಿಟ್ಟು ಕೇಳಿಬಿಟ್ಟು ಅಂಗಡಿ ಹತ್ರ ಹೋದ್ವಿ. ಸೊ ಅಂಗಡಿ ಹತ್ರ ಹೋದ್ವಿ. ಸೊ ಅಂಗಡಿ ಹತ್ರ ಒಂದು ಆಂಟಿ ಹೇಳಿದರು ಹೇಗೆ ಪೂಜೆ ಎಲ್ಲ ಮಾಡಬೇಕು ಅಂತ. ಸೊ ಆ ಪೂಜೆ ನಾನು ಮಾಡೋಕ್ಕೆ ತುಂಬ ಮನಸ್ಸಾಗ್ಬಿಟ್ಟು ನಾನು ಹೋದೆ. 9 ಗುರುವಾರ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೆ. ಗುರುವಾರ ದಿನ ಆ ಬುಕ್ಕನ್ನು ತೊಗೊಂಡೋಗಿ ಕಥೆಯನ್ನು ಓದಿದೆ. ನಿಜವಾಗ್ಲೂ ಒಂಥರ ಖುಷಿ ಆಗ್ತಿತ್ತು. ಒಂಥರ ಆ ಸ್ಟೋರಿ ಎಲ್ಲ ಕೇಳಿದಾಗ ಒಂಥರ ಮನಸ್ಸಲ್ಲೆಲ್ಲ ಖುಷಿ ಆಗ್ತಿತ್ತು, ಒಂಥರ ಉಲ್ಲಾಸ. ಆ ಡೇ ಫುಲ್ ಹ್ಯಾಪಿ ಆಗಿರ್ತಿತ್ತು. ನೆಕ್ಸ್ಟ್ ಗುರುವಾರ ಬರಲಿ ಅಂತಲೇ ಕಾಯ್ತಾ ಇದ್ದೆ ನಾನು. ನೆಕ್ಸ್ಟು 9 ಗುರುವಾರ ಆಯಿತು, ಮುಗೀತು. 9ನೇ ಗುರುವಾರ ದಿನ ನಾನೇನು ಮಾಡಿದೆ, ಅಕ್ಕಿನ ಏನು ಮಾಡಿದೆ, ದಾನವನ್ನು ಮಾಡಿದೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಯಾರು ಭಿಕ್ಷುಕರು ಕೂತಿರ್ತಾರಲ್ಲ ಅವರಿಗೆ 5 ಜನಕ್ಕೆ ನಾನು ಅಕ್ಕಿನ ದಾನನ ಮಾಡಿದೆ. ಸೊ SLCಲಿ ಕೂಡ ನಾನು ಪಾಸ್ ಆದೆ, ಮತ್ತು ಒಳ್ಳೆ ಓದೋದಲ್ಲೂ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಚೆನ್ನಾಗಾಯಿತು. ಸೊ ನನಗೆ ಬಾಬಾ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಯಿತು. ಸೊ ನೆಕ್ಸ್ಟ್ ಆವಾಗ ಏನಾಯಿತು, ನೆಕ್ಸ್ಟ್ ನಾನು PUCಗೆ ಹೋಗಬೇಕಿತ್ತು. ಸೊ PUCಯಲ್ಲಿ ನನಗೆ ಕಸ್ತೂರ್ಬಾ ಗರ್ಲ್ಸ್ ಕಾಲೇಜಲ್ಲೇ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಅಲ್ಲಿ ಸೀಟ್ ಸಿಗೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ ನನಗೆ, ಯಾಕಂದರೆ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇತ್ತು. ಸೊ ನನಗೆ ಆರ್ಟ್ಸಿಗೆ ಸಿಗ್ತಾಯಿತ್ತು, ಕಾಮರ್ಸಿಗೆ ಸಿಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಆರ್ಟ್ಸಿಗೆ ನಿಮಗೆ ಸೀಟ್ ಇದೆ ಅಂತ ಹೇಳಿದರು. ಸೊ ಅಲ್ಲೇ ಓಕೆ ನಾನು ಆರ್ಟ್ಸೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆರ್ಟ್ಸಿಗೆ ನನಗೆ ಕಸ್ತೂರ್ಬಾ ಗರ್ಲ್ಸ್ PU ಕಾಲೇಜಲ್ಲಿ ನನಗೆ ಸೀಟನ್ನು ಬಾಬಾ ಕಡೆಯಿಂದ ಸಿಕ್ಬಿಡ್ತು. ಮತ್ತು ಸುಮಾರು ವರ್ಷಗಳಿಂದ ನಮ್ಮ ಅಕ್ಕಂಗೆ ಗಂಡು ಹುಡುಕ್ತಾ ಇದ್ವಿ, ದೊಡ್ಡಕ್ಕಂಗೆ. ಸೊ ಯಾವುದೂ ಕೂಡ ಮದುವೆ ಸೆಟ್ ಆಗ್ತಾ ಇರಲಿಲ್ಲ. ಸೊ ನಾನು ಅಕ್ಕನ ಹೆಸರಲ್ಲಿ ಒಂದು 9 ಗುರುವಾರ ವ್ರತವನ್ನು ಸ್ಟಾರ್ಟ್ ಮಾಡಿದೆ. ಬಾಬಾಗೆ ನಾನು ಬೇಡ್ಕೊಂಡೆ, ಅಕ್ಕಂಗೆ ಒಂದು ಒಳ್ಳೆ ವಧು ಬರಲಿ, ಒಂದು ಒಳ್ಳೆ ಮನೆಗೆ ಸೇರಲಿ ಅಂತ ಹೇಳಿಬಿಟ್ಟು. ಸೊ 9 ಗುರುವಾರ ಕಂಪ್ಲೀಟ್ ಮಾಡಿದ ತಕ್ಷಣವೇ ಒಂದು ಒಳ್ಳೆ ವಧು ಸಿಕ್ತು. ಮದುವೆನೂ ಕೂಡ ಫಿಕ್ಸ್ ಆಯಿತು. ನಿಜವಾಗ್ಲೂ 1 ತಿಂಗಳಲ್ಲಿ ಎಲ್ಲ ಕೂಡ, ಅಂದರೆ ಎಂಗೇಜ್ಮೆಂಟು ಕೂಡ ಆಯಿತು. 1 ತಿಂಗಳ ಒಳಗೆ ಮದುವೆನೂ ಕೂಡ ಆಯಿತು. ಇದು ಒಂದು ದೊಡ್ಡ ಚಮತ್ಕಾರನೇ ನಮ್ಮ ಮನೇಲಿ ಆಗಿದ್ದು ಅಂತ ಅಂದ್ಬಿಟ್ಟೆ ಹೇಳ್ತೀನಿ. ಯಾಕೆಂದರೆ ಸುಮಾರು ವರ್ಷಗಳಿಂದ ನಮ್ಮಪ್ಪ ತುಂಬ ಗಂಡುಗಳನ್ನೆಲ್ಲ ಹುಡುಕ್ತಿದ್ರು. ನಾರ್ತ್ ಕಡೆ ಸೈಡ್ ಎಲ್ಲ ಹೋಗ್ತಾಯಿದ್ರು, ಬ್ಯಾಂಗ್ಳೂರು, ಸುಮಾರು ಗಂಡುಗಳನ್ನೆಲ್ಲ ಫೋಟೋಸ್ ಎಲ್ಲ ತರೋದು, ಬಟ್ ಯಾವುದೇ ರೀತಿ ಸೆಟ್ ಆಗ್ತಿರಲಿಲ್ಲ. ಸೊ ಇದು ಕೂಡ ಒಂದು ದೊಡ್ಡ ಚಮತ್ಕಾರನೇ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಬಾಬಾಗೆ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಂತರ ನಮ್ಮ ಲೈಫು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಸೊ ನಂತರ ಏನಾಯಿತು ಅಂತ ಹೇಳಿದರೆ, ನನ್ನ ಲೈಫಿನಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಟೈಮ್ ಅಂತಂದರೆ ಕಾಲೇಜ್ ಡೇಸಲ್ಲಿ ಕೂಡ ನಾನು ತುಂಬ ಎಂಜಾಯ್ ಮಾಡಿಕೊಂಡು ನಾನು
ಹೋಗ್ತಾ ಇದ್ದೆ. ಸೊ ಬಾಬನ್ ಟೆಂಪಲ್ ಶಿವಮೊಗ್ಗದಲ್ಲಿ ಇದೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತಿರಲಿಲ್ಲ. ಸೊ ನಾವು ಒಂದಿನ ಏನು ಮಾಡಿದ್ವಿ, ಟಿ ವಿಯಲ್ಲಿ ಬಾಬಾನ ಹಾಡು ಹಾಕಿದ್ವಿ ಸಿ ಡಿಯಲ್ಲಿ. ಅವಾಗ ಸೊ ನಮ್ಮ ಪಕ್ಕದ ಮನೆಯವರು ಒಬ್ಬರು ಹೇಳಿದರು, ನೀವಿಗೆ ಸಾಯಿಬಾಬಾ ಅಂದರೆ ಇಷ್ಟನಾ ಅಂತ. ಹೌದು, ನಮಗೆ ಸಾಯಿಬಾಬಾ ಅಂದರೆ ಇಷ್ಟ. ನೀವು ಟೆಂಪಲಿಗೆ ಹೋಗಿದ್ದೀರಾ ಅಂದರೆ, ಶಿವಮೊಗ್ಗದಲ್ಲಿ ಇಲ್ಲ, ಶಿರ್ಡಿಯಲ್ಲೇ ಇರೋದು ಅಂತ ಅನಿಸುತ್ತೆ, ಅಲ್ಲಿಗೆ ನಾವು ಹೋಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಅವ್ರು ಹೇಳಿದರು, ಇಲ್ಲ, ಇಲ್ಲಿ ನವಲೆಯಲ್ಲಿ ಸಾಯಿಬಾಬನ ದೇವಸ್ಥಾನ ಇದೆ ಅಂತ. ಇಮಿಡಿಯೇಟಾಗಿ ನನ್ನ ಮನಸ್ಸು, ನಮ್ಮ ಮನೇಲಿ ಇರೋ ಎಲ್ಲರೂ ಕೂಡ ರೆಡಿ ಆಗಿಬಿಟ್ವಿ ಸಾಯಿಬಾಬಾ ಟೆಂಪಲಿಗೆ ಹೋಗೋಕ್ಕೆ ಸಂಡೇ. ಸೊ ನಾವೆಲ್ಲ ಏನು ಮಾಡಿದ್ವಿ, ಸರಿ ಆಯಿತು ಅಂತ ಹೇಳಿ ಪ್ಲ್ಯಾನ್ ಮಾಡಿ 5 ಗಂಟೆಗೆ ಸಂಜೆ, ನಾವು 6 ಗಂಟೆಗೆ ಆರತಿ ಇರುತ್ತೆ, ಅದನ್ನು ಮುಗಿಸ್ಕೊಂಡು ನಾವು ಬರೋಷ್ಟರಲ್ಲಿ 8 ಗಂಟೆ ಆಗುತ್ತೆ ಅಂತ ಹೇಳಿದರು. ಸರಿ ಆಯಿತು ಅಂತ ನಮ್ಮ ಮನೇಲಿ ಎಲ್ಲರೂ ಕೂಡ ರೆಡಿಯಾಗಿ ನಾವು ಸಾಯಿಬಾಬನ ದರ್ಶನ ಮಾಡೋಕ್ಕೆ ಹೋದ್ವಿ. ನಿಜವಾಗ್ಲೂ ಎಷ್ಟು ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ ಬಾಬಾನ ದರ್ಶನ ಪಡೆಯೋಕ್ಕೆ. ಅವತ್ತು ಹೋದ್ವಿ ಟೆಂಪಲಿಗೆ. ನಿಜವಾಗ್ಲೂ ಆ ಮುಖ, ಆ ಫೇಸ್, ಆ ಗ್ಲೋ ಇದೆಯಲ್ಲ ಬಾಬಾಗೆ ನೋಡಿದ ತಕ್ಷಣ ಇನ್ನೂ ಖುಷಿ ಆಯಿತು. ಮತ್ತು ಭಜನೆಯೂ ಕೂಡ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಏನಾಗ್ತಿದೆ ಅಟ್ ಪ್ರೆಸೆಂಟು ಕೂಡ ಅಂತಂದರೆ, ನಾನು ಪ್ರತಿ ಸತಿ ನನ್ನ ಬರ್ತಡೇಗೆ ಆಗಲಿ, ನನ್ನ ಆ್ಯನಿವರ್ಸರಿಗಾಗಲಿ, ನಂದು ಏನಾದರೂ ಒಂದು ಬ್ಯೂಟಿಫುಲ್ ಮೂಮೆಂಟ್ ಇರುತ್ತೆ ಅಲ್ವಾ, ಸೊ ಆ ಮೂಮೆಂಟಿಗೆ ನಾನು ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ ಇರುತ್ತೆ ನನಗೆ. ಸೊ ಟೆಂಪಲಿಗೆ ಹೋಗಬೇಕು ಅಂತ. ಸೊ ಟೆಂಪಲಿಗೆ ಹೋಗಬೇಕು ಅಂತ ಆಸೆ ಆದಾಗ ಸಮ್ಟೈಮ್ಸ್ ಏನಾಗಿತ್ತು, ಗೆಸ್ಟ್ ಯಾರಾದರೂ ಬಂದುಬಿಟ್ರೆ ನಾವು ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ನೋಡಿರೋದು, ಬಾಬಾಗೆ ನಾನು ಹೆಂಗಾದರೂ ಮಾಡಿ ಆಶೀರ್ವಾದ ಬೇಕೇ ಬೇಕು, ನಂಗೆ ಅಲ್ಲಿಗೆ ಹೋದ್ರೇ ನಂಗೆ ಒಂಥರ ಸಮಾಧಾನ ಅಂತ ಹೇಳಿಬಿಟ್ಟು ಆಗ್ತಿತ್ತು. ಸೊ ಅನ್ಫಾರ್ಚುನೇಟ್ಲಿ ಅವ್ರು ಸಂಜೆವರೆಗೂ ಇದು ಬಿಡೋರು. ಅವಾಗ ನನಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆವಾಗ ಬಿಫೋರ್ ಮ್ಯಾರೇಜ್ ನಾನು ಹೇಳ್ತಾ ಇರೋದು, ಆಫ್ಟರ್ ಮ್ಯಾರೇಜ್ ಅಲ್ಲ, ಬಿಫೋರ್ ಮ್ಯಾರೇಜು. ಸೊ ಆ ಟೈಮಲ್ಲಿ ನೋಡಿದಾಗ ನಮ್ಮ ಅಕ್ಕ ಸೈದ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೈದ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವರ ಫ್ರೆಂಡ್ ಒಬ್ರು ಯಾರು ಶಿರಡಿಗೆ ಹೋಗಿದ್ರಂತೆ. ಶಿರಡಿಗೆ ಹೋದಾಗ ಬಾಬಾನ ಫೋಟೋ ಮತ್ತು ಬಾಬಾನ ಪ್ರಸಾದವನ್ನು ಕೂಡ ನನಗೆ ಕಳಿಸ್ಕೊಟ್ಟಿದ್ರು. ಸೊ ಇದರಲ್ಲೇ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ನಂಬಬೇಕು ಅಂತಂದರೆ, ನಿಜವಾಗ್ಲೂ ನಾನು ಅವ್ರ ಹತ್ರ ಹೋಗಬೇಕು ಅಂತ ಅಂದ್ಬಿಟ್ಟು ಭಾರಿ ಆಸೆ ಪಟ್ಟಿದ್ದೆ. ಬಟ್ ಬಾಬಾನೇ ಶಿರಡಿಯಿಂದ ಪ್ರಸಾದ ಜೊತೆಗೆ, ಫೋಟೋ ಜೊತೆಗೆ ನಮ್ಮ ಮನೆಗೆ ಬಂದಿದ್ದಾರಲ್ಲ ನನಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನನಗೆ ಭಾರಿ ಒಂಥರ ಖುಷಿ ಆಯಿತು. ಇದು ಎಂಥ ಚಮತ್ಕಾರ ಇದು ಅಂತ ಹೇಳಿಬಿಟ್ಟು. ಸೊ ಇದರಲ್ಲೇ ಗೊತ್ತಾಗತ್ತೆ ಬಾಬಾ ನಮ್ಮ ಜೊತೆಗೆ ಯಾವಾಗಲೂ ಇದ್ದಾರೆ ಅಂತ ಹೇಳಿಬಿಟ್ಟು. ನೀವು ಬರೋಕ್ಕೆ ಆಗಿಲ್ಲ ಅಂದರೆ ಏನಾಯಿತು, ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ, ಸದಾ ನನ್ನ ಆಶೀರ್ವಾದ ನಿಮ್ಮೊಂದಿಗೆ ಇರತ್ತೆ ಅಂತ ಹೇಳಿಬಿಟ್ಟು ಅವತ್ತು ನನಗೆ ಒಂದು ಸಂಕೇತ ಒಂದು ಸಿಕ್ತು. ನಿಜವಾಗ್ಲೂ ಭಾರಿ ಖುಷಿ ಆಗುತ್ತೆ ನನಗೆ. ಯಾವಾಗ ಬಾಬನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಬಾಬನ ಲೀಲೆಗಳು ಯಾರಾದರೂ ಹೇಳಿದರೆ ಕೇಳಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಭಾರಿ 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 ಖುಷಿ ಆಗುತ್ತೆ. ನಿಜವಾಗ್ಲೂ ಲೈಫಲ್ಲಿ ನಮಗೆ ಏನೇ ಒಂದು ಪ್ರಾಬ್ಲಮ್ ಬಂತು ಅಂದರೆ ನಿಜವಾಗ್ಲೂ ಧೈರ್ಯವಾಗಿ ಫೇಸ್ ಮಾಡೋಕ್ಕೆ ನಿಜವಾಗ್ಲೂ ನನಗೆ ಧೈರ್ಯ ಬರೋದೇ ಬಾಬಾಯಿಂದ. ಯಾಕೆಂದರೆ ಅವರು ಹೇಳಿದ ಮಾತುಗಳು ಮತ್ತು ಅವರು ಹೇಳಿದ ವಾಕ್ಯಗಳು ನಿಜವಾಗ್ಲೂ ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಕೂಡ ಆಗಿದೆ. ಸೊ ನಂತರ ಎಲ್ಲದನ್ನು ಕೂಡ ನಾವು ಫಾಲೋ ಮಾಡೋಕ್ಕಾಗಲ್ಲ, ಬಟ್ ಕೆಲವೊಂದು ಮಾತ್ರ ನಾವು ನಾವು ಮಾಡ್ಬೋದು. ಅವರ ಹೇಳಿದ ವಾಕ್ಯಗಳು ಯಾವ ರೀತಿ ಅಂತ ಅಂದರೆ, ಯಾರಾದರೂ ಮನೆಗೆ ಬಂದರೆ ಖಾಲಿ ಕೈ ಅವರಿಗೆ ಕಳಿಸ್ಬಾರ್ದು. ಸೊ ಯಾರಿಗಾದ್ರೂ ಹಶು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂದರೆ ಬಡವರವರಿಗೆ ನಾವು ಅನ್ನದಾನ ಮಾಡ್ಬೋದು. ಯಾವುದೇ ಪ್ರಾಣಿ ಪಕ್ಷಿಗಳು ಸಿಕ್ಕಿದ್ರೆ ಅಥವಾ ನಮಗೆ ಏನಾದರೂ ಚಾನ್ಸ್ ಸಿಕ್ತು ಅಂದರೆ ಅವರಿಗೆ ಊಟ ಹಾಕುವುದು. ಎಜುಕೇಷನು ಕೂಡ ಕಂಪ್ಲೀಟ್ ಆಯಿತು. ನಂತರ ಜಾಬಿಗೂ ಕೂಡ ಹೋದೆ. ಸೊ ಜಾಬಿಗೆ ನಾನು ಸ್ಕೂಲಲ್ಲಿ ಟೀಚರಾಗಿ ಹೋಗಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಹೋದೆ. ಸೊ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಅನ್ನಿಸ್ತು, ಯಾಕೆ ನಾನು ಈ ಟೀಚರ್ ಜಾಬ್ ಜೊತೆಗೆ ಎಮ್.ಕಾಮ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಎಮ್.ಕಾಮು ಕೂಡ ನಾನು ಮಾಡಿದೆ. ಸೊ ಫಸ್ಟು ನಾನು ವರ್ಕ್ ಮಾಡಿದ್ದು ಜ್ಞಾನಜ್ಯೋತಿ ಸ್ಕೂಲಲ್ಲಿ. ಸೊ ನಂತರ ಅಲ್ಲಿ ಇದ್ದಾಗಲೇ ನಾನು ಎಮ್.ಕಾಮ್ನ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಂತರ ನಾನು ಜಾಯ್ನ್ ಆಗಿದ್ದು ನಂದನ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ನಂದನ ಸ್ಕೂಲಲ್ಲೂ ಕೂಡ ವರ್ಕ್ ಮಾಡಬೇಕಾದ್ರೆ ನಾನು B.Ed ಕಂಪ್ಲೀಟ್ ಮಾಡಿಕೊಂಡೆ. 2 ಇಯರ್ಸಿಂದೊಂದು B.Ed ಕೋರ್ಸ್ ಇತ್ತು. ಸೊ ಅದು B.Ed ಕೂಡ ನಾನು ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಕೋವಿಡ್ ಬಂತು, ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆದಾಗ ಮನೇಲಿ ಪ್ರೆಷರ್ ಸ್ಟಾರ್ಟ್ ಆಯಿತು. ಮದುವೆ ಮಾಡಬೇಕು, ಗಂಡು ಹುಡುಕ್ತಿದ್ದೀವಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೆ. ನಮ್ಮ ಮನೆಯವರಿಗೆ ನಾನು ಇಷ್ಟಪಟ್ಟಿದ್ದೆ. ಸೊ ನನಗೆ ಒಂದು ಭಯ ಇತ್ತು, ಯಾವಾಗ ನಾನು ಈ ವಿಷಯ ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ತೀನಿ, ಫಸ್ಟ್ ನನಗಂತೂ ಮನೆಯಿಂದ ಒದ್ದು ಆಚೆ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಸೊ ಈ ಹೇಳಬೇಕೆ ನಮ್ಗೆ ಧೈರ್ಯ ಬೇಕು, ನಿಜವಾಗ್ಲೂ ಧೈರ್ಯ ಬೇಕು. ಧೈರ್ಯ ಬಿಟ್ಟು ಒಪ್ಪಿಸ್ಬೇಕು, ಮಾಡಬೇಕು. ಯಾಕೆಂದರೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೂ ಇಷ್ಟಪಟ್ಟು ಮದುವೆ ಮಾಡೋಕ್ಕೆ ಬಿಟ್ಟಿಲ್ಲ.
ಬಿಟ್ಟೇ ಇಲ್ಲ, ಯಾರು ಇಷ್ಟಪಟ್ಟು ಮದುವೆ ಆಗೋಕ್ಕಂತ ಚಾನ್ಸೇ ಕೊಟ್ಟಿಲ್ಲ. ಸೊ ಈ ಟೈಮಲ್ಲಿ ನಾನು ಫಸ್ಟು ನಮ್ಮ ಅಕ್ಕನಿಗೆ ಭಾವಂಗೆ ಹೇಳಿದೆ ನನ್ನ ಈ ವಿಚಾರಗಳನ್ನು. ನಾನು ಈ ಥರ ಒಬ್ಬರು ಹುಡುಗನ ಇಷ್ಟಪಟ್ಟಿದ್ದೀನಿ, ಅವ್ರ ಹೆಸರು ಚಂದು ಅಂತ ಹೇಳಿಬಿಟ್ಟು ನಾನು ಅವರನ್ನೇ ಮದುವೆ ಆಗೋದು ಅಂತ ಹೇಳಿಬಿಟ್ಟು ನಮ್ಮ ಭಾವ ನಮ್ಮ ಅಕ್ಕ ಫುಲ್ ಖುಷಿ ಆಗ್ಬಿಟ್ರು. ನಾನಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನಮ್ಮ ಅಕ್ಕ ನಮ್ಮ ಭಾವ ಅಂತ ಫಸ್ಟಂತೂ ಸಿಟ್ಟು ಮಾಡಿಕೊಂಡು ಗಿಟಿ 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 ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಅವ್ರು ಯಾರು ಮನೆಗೆ ಬರೋಕ್ಕೆ ಹೇಳು, ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅಂತಂದರು. ನಾನಂದೆ ಇಷ್ಟು ದೊಡ್ಡ ವಿಚಾರನ ಇವ್ರು ಇಷ್ಟು ಲೈಟಾಗಿ ಸಿಂಪಲ್ಲಾಗಿ ತೊಗೊತಾ ಇದ್ದಾರೆ, ಇಷ್ಟೊಂದು ಖುಷಿ ಆಗ್ತಾ ಇದ್ದಾರಲ್ಲ ಇವರು ಅಂತ ಹೇಳಿಬಿಟ್ಟು ನನಗೆ ಶಾಕ್ ಆಯಿತು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಅವತ್ತಿನ ದಿನವೇ ನಮ್ಮ ಮನೆಯವ್ರಿಗೆ ಕರೆದೆ. ಅಕ್ಕನಿಗೆ ನಮ್ಮ ಭಾವಂಗೆ ಚಂದು ಭಾರಿ ಇಷ್ಟ ಆದರು. ಅವ್ರಿಗೆ ಕರೆಸ್ಬಿಟ್ಟು ಮಾತಾಡಿಬಿಟ್ಟು, ಮತ್ತು ಕೆಲವೊಂದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಕೂಡ ಇತ್ತು. ಸೊ ಅದೇ 1 year ಬ್ಯಾಕು ನಮ್ಮ ಪಪ್ಪಂಗೆ ಆ್ಯಕ್ಸಿಡೆಂಟ್ ಕೂಡ ಆಗಿತ್ತು. ಸೊ ಆ್ಯಕ್ಸಿಡೆಂಟಲ್ಲಿ ಡಾಕ್ಟ್ರು ಕೂಡ 50-50 ಅಂತ ಡಾಕ್ಟ್ರು ಹೇಳಿದರು. ಸೊ ಆ ಟೈಮಲ್ಲಿ ನನ್ನ ಪಪ್ಪನ ತಲೆಗೆ ಹಚ್ಚಿದ್ದೆ ನಾನು. ಸೊ ಕೆಲವೊಂದು ನಾನು ಬಾಬಾನ ಮಂತ್ರಗಳನ್ನೆಲ್ಲ ಹಾಸ್ಪಿಟಲ್ ಕೂತ್ಕೊಂಡಾಗ ಹೇಳ್ತಾ ಇದ್ದಾಗ ಆ ಪಪ್ಪ ಏನು 9 ದಿನ ಕೋಮಾದಲ್ಲಿದ್ರಲ್ಲ, ಕೋಮದಿಂದ ಪಪ್ಪ ಬೇಗನೆ ಹೊರಗಡೆ ಬಂದರು ಬಿಕಾಸ್ ಆಫ್ ಸಾಯಿಬಾಬಾ. ಆ ಊದಿ ಚಮತ್ಕಾರದಿಂದಾನೇ ನಮ್ಮ ಪಪ್ಪ ಮತ್ತೆ ಬದುಕಿ ಬಂದರು. ಸೊ ಯಾವ ಮನುಷ್ಯನಿಗೆ ಯಾವಾಗಲೂ ಲೈಟಾಗಿ ಒಂದು ಫೀವರು ಕೂಡ ಬರ್ತಾ ಇರಲಿಲ್ಲ, ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಗಟ್ಟಿ ಆಗಿರೋ ಮನುಷ್ಯನಿಗೆ ಸಡನ್ನಾಗಿ ಆ್ಯಕ್ಸಿಡೆಂಟ್ ಆಗಿ ಬೆಡ್ ಮೇಲೆ ಈ ಥರ ಮಲಗಿರೋದನ್ನು ನೋಡಿದ್ರೆ ಎಷ್ಟು ಶಾಕ್ ಆಗಲ್ಲ ಹೇಳಿ. ಸೊ ಆ ಟೈಮಲ್ಲಿ ನಿಜವಾಗ್ಲೂ 9 ದಿನ ನಾವು ಫ್ಯಾಮಿಲಿಯವರೆಲ್ಲ ಎಷ್ಟು ಕಷ್ಟಪಟ್ಟು ಕಳೆದಿದ್ದೀವಿ ಅನ್ನೋದು ನಿಜವಾಗ್ಲೂ ನಾವು ನಂಬಕ್ಕೆ ಆಗಲ್ಲ. ನಿಜವಾಗ್ಲೂ 9ನೇ ದಿನ ನಮ್ಮ ಪಪ್ಪ ಕಣ್ಬಿಟ್ಟು ನಮ್ಮ ಹತ್ರ ಎಲ್ಲರ ಹತ್ರನೂ ಮಾತಾಡಿದ್ರು. ನಿಜವಾಗ್ಲೂ ಡಾಕ್ಟ್ರು 50-50 ಅಂತ ಹೇಳಿದರು. ಸೊ ಪಪ್ಪನ ಏನು ಕಂಡೀಷನ್ ಇತ್ತು, ತುಂಬ ಹಾಳಾಗಿತ್ತು, ನಿಧಾನಕ್ಕೆ ಬಾಬಾ ಕಡೆಯಿಂದ ಕ್ಯೂರ್ ಆಗ್ತಾ ಬಂತು. ಕೋವಿಡ್ ಕೂಡ ಸ್ಟಾರ್ಟ್ ಆಯಿತು. ಸೊ ಕೋವಿಡ್ ಕೂಡ ಸ್ಟಾರ್ಟ್ ಆದಾಗ 1 ವೇವ್ ಆಯಿತು, 2ನೇ ವೇವು ಬಂದು ಹೋಯಿತು, 3ನೇ ವೇವು. ಸೊ ನನ್ನ ಲೈಫಲ್ಲಿ ಮದುವೆ ಅನ್ನೋ ಡಿಸಿಷನ್ನು ತಗೊಂಡಿದ್ವಿ. 5 ಸತಿ ಮದುವೆ ಡೇಟು ಚೇಂಜ್ ಆಗ್ತಾಯಿತ್ತು. ಸೊ ನಂತರ ನಮ್ಮ ಅಕ್ಕಂಗೆ ಭಾವಂಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ನೋಟಿಫಿಕೇಷನು ಕೂಡ ಬರ್ತಾಯಿತ್ತು. ಸೊ ಹಾಗಾಗಿ ಒಳ್ಳೆ ದಿನ ನೋಡಿಬಿಟ್ಟು ಮಾಡಿ ಮುಗಿಸೇ ಬಿಡೋಣ ಅಂತ ಹೇಳಿಬಿಟ್ಟು ಒಂದಿತ್ತು. ಬಟ್ ನನಗೆ ತುಂಬ ಆಸೆ ಇತ್ತು, ನಾನು ಲೆಹೆಂಗಾನೇ ಹಾಕೊಬೇಕು, ನನಗೆ ಗ್ರ್ಯಾಂಡಾಗಿ ರೆಡಿ ಆಗಬೇಕು, ಎಲ್ಲರೂ ಬರಬೇಕು, ನಾನು ಕೂಡ ಸ್ಟೇಜ್ ಹತ್ತಬೇಕು, ಎಲ್ಲರೂ ಬಂದು ವಿಶ್ ಮಾಡಬೇಕು, ಫೋಟೋ ತೆಗಿಸ್ಕೊಬೇಕು, ಫೋಟೋ ಶೂಟ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ. ಬಟ್ ಅದ್ಯಾವುದೂ ನಡೆದಿಲ್ಲ. ಯಾಕಂದರೆ ಕೋವಿಡ್ ಅಷ್ಟು ತೊಗೊಂಡಿತ್ತು. ಸೊ ಏನು ಮಾಡಿದ್ವಿ, ಸಡನ್ನಾಗಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಡಿಸೈಡ್ ಮಾಡಿ ಒಂದು ಟೆಂಪಲಲ್ಲಿ, ಸ್ಮಾಲ್ ಟೆಂಪಲಲ್ಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡಿದ್ವಿ. ಸೊ ಎಷ್ಟು ಲಕ್ಕಿ ಅಂತ ಹೇಳಿದರೆ, ನಾನು ಅವತ್ತೊಂದು ದಿನ ಅಂದರೆ ನನಗೆ ಒಂದು ಆಸೆ ಇತ್ತು, ಗುರುವಾರ ದಿನವೇ ನನಗೆ ನನ್ನ ಮದುವೆ ಆಗಬೇಕು ಅಂತ ಹೇಳಿ. ಗುರುವಾರ ದಿನ ಜೂನ್ 3 ಗುರುವಾರ ಸಾಯಿಬಾಬನ ಕೃಪೆಯಿಂದ ನನ್ನ ಮದುವೆ ಆಯಿತು. ನಂಗೆ ಯೆಲ್ಲೋ ಕಲರ್ ಸ್ಯಾರಿಯಲ್ಲಿ ಕೂಡ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಯೆಲ್ಲೋ ಕಲರ್ ಸ್ಯಾರಿಯಲ್ಲೇ ಕೂಡ ನಾನು ಮದುವೆನ ಆದೆ. ಯಾಕೆಂದರೆ ಯೆಲ್ಲೋ ಕಲರ್ ಬಾಬಾನ ಫೇವ್ರೇಟು ಅಲ್ವಾ. ಸೊ ಎಷ್ಟು ಖುಷಿಯಾಗಿ, ಎಷ್ಟು ಪೀಸಾಗಿ ನನ್ನ ಮದುವೆ ಆಯಿತು ಅಂತ ಹೇಳಿದರೆ, ಅರ್ಧ ಗಂಟೆಯಲ್ಲಿ ಎಲ್ಲ ಕೂಡ ಶಾಸ್ತ್ರ ಕ್ಲೀನಾಗಿ ಶಾಂತಪೂರ್ವಕವಾಗಿ ಆಯಿತು. ಸೊ ನಾನು ಭಾವನ ಹತ್ರ ಒಂದು ಬೇಡ್ಕೊಂಡಿದ್ದೆ, ಏನು ಅಂತಂದರೆ ನಮ್ಮ ಎರಡನೇ ಅಕ್ಕನ ಮದುವೆ ಆದಾಗ ರಿಲೇಟಿವ್ಸಿಂದೆಲ್ಲ ಕಿಟಿ ಇರಬಾರ್ದು, ಕಮೆಂಟ್ಸ್ ತೆಗಿಬಾರ್ದು, ಏನೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಆ್ಯಕ್ಚುಲಿ ಮದುವೆ ಮನೆಗಳಲ್ಲೆಲ್ಲ ಹೀಗೆಲ್ಲ ಇರುತ್ತಲ್ಲ ಅಂತಂದ್ಬಿಟ್ಟು ಸಂಜೆ ನಾನು ದೀಪ ಹಚ್ಚಬೇಕಾದ್ರೆ ಬಾಬನ ಹತ್ರ ಬೇಡ್ಕೊಂಡಿದ್ದೆ. ಸೊ ಅಕ್ಕನ ಮದುವೆ ಆಗಿ 3 years ಆದಮೇಲೆ ನನ್ನ ಮದುವೆನೂ ಕೂಡ ಇವಾಗ ಕೋವಿಡ್ ಟೈಮಲ್ಲಿ ಫಿಕ್ಸ್ ಆಯಿತು. ನೋಡಿ ಬಾಬಾ ನಿಜವಾಗ್ಲೂ ಲೀಲೆ ಎಷ್ಟು ಚಮತ್ಕಾರ ಮಾಡಿದ್ದಾರೆ ನನ್ನ ಲೈಫಲ್ಲಿ ಅಂತಂದರೆ, ಯಾರು ರಿಲೇಟಿವ್ಸು ಕರೆಯೋ ಹಾಗೆ ಇರಲಿಲ್ಲ. ಯಾಕಂದರೆ 20 ಮೆಂಬರ್ಸಿಗೆ ಮಾತ್ರ ಅವಕಾಶ ಇತ್ತು. ಸೊ 10 ಮೆಂಬರ್ಸು ನಮ್ಮ ಮನೆ ಕಡೆಯಿಂದ, 10 ಮೆಂಬರ್ಸು ನಮ್ಮ ಮನೆಯವ್ರ ಕಡೆಯಿಂದ ಬರಬೇಕು ಅಂತ ಅಂದ್ಬಿಟ್ಟು ಆಯಿತು. ಸೊ ಎಷ್ಟು ಪೀಸಾಗಿ ಶಾಂತಿವಾಗಿ ನಿಜವಾಗ್ಲೂ ನನ್ನ ಮದುವೆ ನಡೀತು ಅಂತ ಅಂದ್ಬಿಟ್ಟು, ಅಂದರೆ ನಮ್ಮಿಬ್ಬರು ಅಕ್ಕಂದು ಮದುವೆನೂ ಕೂಡ ಅಷ್ಟು ಪೀಸಾಗಿ ಶಾಂತಿಯಾಗಿ ನಡೆದೇ ಇರಲಿಲ್ಲ. ಸೊ ಅಕ್ಕ, ಭಾವ, ನಮ್ಮಮ್ಮ, ನಮ್ಮ ತಂಗಿ, ನಮ್ಮಪ್ಪ ಎಲ್ಲರೂ ಕೂಡ ಹೇಳಿದ್ರು, ನಿಜವಾಗ್ಲೂ ಬೆಸ್ಟ್ ಮದುವೆ ಅಂತಂದರೆ ನಿಂದೆ, ಯಾವುದು ಕಿಟಿ ಇಲ್ಲದೆ, ಯಾವುದು ಸೌಂಡ್ ಇಲ್ಲದೆ, ಕ್ಲೀನಾಗಿ ಪೀಸಾಗಿ ಶಾಂತಿವಾಗಿ ಆಯಿತು ಅಂತ. ಅವತ್ತು ಬಾಬಂದು ಕೂಡ ನನಗೆ ಆಶೀರ್ವಾದ ಸಿಕ್ತು. ಅವತ್ತು ನೆನಪು ಬಂದಿಲ್ಲ ನಾನು ಈ ಥರ ಪ್ರೇಯರ್ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು. ಬಟ್ ಯಾವಾಗ ನೆಕ್ಸ್ಟ್ ಡೇ ನಾನು ಯೋಚನೆ ಮಾಡಿದ್ನಲ್ಲ, ಆವಾಗ ನಂಗೆ ಗೊತ್ತಾಯಿತು ನಾನು ಈ ಥರ ಬಾಬನ ಹತ್ರ ನಾನು ಪ್ರೇಯರ್ ಮಾಡಿದ್ದೆ ಅಂತ. ನೋಡಿ, ಸಮ್ಟೈಮ್ಸು ನಾವು ಬೇಡ್ಕೊಂಡಿರೋದು ನಾವು ಮರ್ತಿರ್ಬೋದು, ಆದರೆ ಬಾಬಾ
ಮರ್ತಿಲ್ಲ. ಯಾವ ಟೈಮಿಗೆ ನಮಗೆ ಏನು ಬೇಕು ಅಂತ ಹೇಳಿಬಿಟ್ಟು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಯಾವಾಗ ಟೆಂಪಲಿಗೆ ಹೋಗ್ತೀನಲ್ವಾ, ಸೊ ನಾವು ಟೆಂಪಲಿಗೆ ನಾನು ಹೋದಾಗ ನಾನು ಬಾಬಾನ ಹತ್ರ ಏನೂ ಬೇಡ್ಕೊಳ್ತಿಲ್ಲ, ಏನೂ ಬೇಡ್ಕೊಳ್ಳೋದು ಇಲ್ಲ. ಯಾಕೆಂದರೆ ಬಾಬಂಗೆ ಗೊತ್ತು ನನಗೆ ಏನು ಬೇಕು ಅಂತ ಅಂದ್ಬಿಟ್ಟು, ನನಗೆ ಏನು ಬೇಡ ಅಂತ ಹೇಳಿಬಿಟ್ಟು. ಸೊ ಆವಾಗ ನಾನು ತುಂಬ ಚಿಕ್ಕವಳಿದ್ದೆ, ಆವಾಗ ನಾನು ತುಂಬ ಬೇಡ್ಕೊತಿದ್ದೆ, ಹಿಂಗಾಗ್ಬಿಡ್ಲಿ ಹಂಗಾಗ್ಬಿಡ್ಲಿ ಅಂತ ಅಂದ್ಬಿಟ್ಟು ನಾನು ಬೇಡ್ಕೊತಿದ್ದೆ. ಬಟ್ ಯಾವಾಗ ನನಗೆ ಬರ್ತಾ ಬರ್ತಾ ರಿಯಲೈಸ್ ಆಗ್ತಾ ಹೋಯಿತು, ಆವಾಗ ನಾನೇ ಬಾಬಾನ ಹತ್ರ ಜಸ್ಟ್ ವಿ ಆರ್ ಲೈಕ್ ಅ ಫ್ರೆಂಡ್. ಸೊ ನನ್ನ ಲೈಫಲ್ಲಿ ನನಗೆ ಏನು ಬೇಕು ಏನು ಬೇಡ ಅಂತ ಅಂದ್ಬಿಟ್ಟು ನೀವು ಡಿಸೈಡ್ ಮಾಡಿ, ನಿಮಗೆ ಗೊತ್ತಿದೆ ತುಂಬ ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾನು ಅವ್ರ ಮೇಲೆ ಎಲ್ಲದನ್ನು ಕೂಡ ನಾನು ಬಿಟ್ಟಿದ್ದೀನಿ. ಸೊ ಯಾವಾಗ ನಾನು ಟೆಂಪಲಿಗೆ ಹೋಗ್ತೀನಿ ಅಲ್ವಾ, ಸಾಯಿಬಾಬಾನ ಟೆಂಪಲಿಗೆ, ಆವಾಗ ನಾನು ಬಾಬಾನ ಹತ್ರ ನನಗೆ ಹೇಳೋದಿಷ್ಟೇ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಬರ್ತೀನಿ. ಯಾವಾಗ ನಾನು ಟೆಂಪಲಿಗೆ ಹೋಗ್ತೀನಿ, ಜಸ್ಟ್ ನಾನು ಬಾಬಾನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ಟು ಅವರ ಆಶೀರ್ವಾದ ತಗೊಂಡು ನಾನು ಬರ್ತೀನಿ. ಸೊ ರೀಸೆಂಟಾಗಿ ನಡೆದಿದ್ದು ಒಂದು ಮಿರಾಕಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದಿನ ಏನಾಯಿತು, ತುಂಬ ಶಿವಮೊಗ್ಗದಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಮಳೆ ಬರ್ತಾ ಇರಬೇಕಾದ್ರೆ ನಮ್ಮ ಮನೆಯವರು 5 ಗಂಟೆಗೆ ಹಪ್ಪಳ ಕರಿ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಹಪ್ಪಳ ತುಂಬ ಸ್ಪೈಸಿ ಇತ್ತು. ಸೊ ಅದು ನಾನು ಕರೆದೆ. ಸೊ ಆ್ಯಕ್ಚುಲಿ ನಾನು ಕರೆದಿರೋ ಐಟಮ್ಸ್ ಏನೂ ತಿಂತಾ ಇರಲಿಲ್ಲ, ಬಿಕಾಸ್ ಯಾಕೆಂದರೆ ನನಗೆ ಕೆಮ್ಮು ಜಾಸ್ತಿ ಆಗಿತ್ತು ಅಂತ ಹೇಳಿ ಕರೆದಿರೋ ಐಟಮ್ಸ್ ಏನೂ ತಿಂತಿಲ್ಲ. ಅವರು ಅರ್ಧ ಹಪ್ಪಳ ತಿನ್ನೋ ಏನಾಗಲ್ಲ ಅಂತ ಹೇಳಿದರು. ಸೊ ಅರ್ಧ ಹಪ್ಪಳ ನಾನು ಏನು ಮಾಡಿದೆ, ತಿಂದಿದ ತಕ್ಷಣ ಆ್ಯಕ್ಟಿವ್ ಆಗೇ ಇದ್ದೆ. ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿ ರಾತ್ರಿ ಎಲ್ಲ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡು ಮಲಗಿದ್ದೀನಿ. ರಾತ್ರಿ ನನಗೆ 2 ಗಂಟೆಗೆ ಸ್ಟಮಕ್ ಪೇಯ್ನ್ ಸ್ಟಾರ್ಟ್ ಆಯಿತು. ಗ್ಯಾಸ್ಟ್ರಿಕ್ಕಿಂದ ತುಂಬ ಸ್ಟಮಕ್ ಪೇಯ್ನ್ ಸ್ಟಾರ್ಟ್ ಆಗಿ ನನಗೇನಾಯಿತು, ಕಂಟಿನ್ಯೂಸು 5 ಟೈಮ್ಸು ವಾಮಿಟ್ ಆಗಿಬಿಡ್ತು ರಾತ್ರಿ. ಓಕೆನಾ. ಸೊ 6:30ವರೆಗೆ ನಾನು ವೆಯ್ಟ್ ಮಾಡಿದೆ, ಈ ಮಾರ್ನಿಂಗ್ 6:30ವರೆಗೆ. ಬಟ್ ನನಗೇನಾಯಿತು, ತಡೆಯೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ನಾನು ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ನಾನು ಫುಲ್ ಸುಸ್ತಾಗಿಬಿಟ್ಟು ನಾನು ಮಲ್ಕೊಂಡಿದ್ದಾಗ ನನಗೆ ಮತ್ತೆ ಕಂಟಿನ್ಯೂಸ್ ಆಗಿ ವಾಮಿಟ್ ಸ್ಟಾರ್ಟ್ ಆಗಿಬಿಡ್ತು. ಅದು ಆ್ಯಕ್ಚುಲಿ ಏನಾಗ್ಬಿಡ್ತು, ಗ್ರೀನ್ ಕಲರ್ ವಾಮಿಟ್ ಆಗಿಬಿಡ್ತು, ಓವರ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಸೊ ಸಂಜೆ ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋದೆ. ಸೊ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಡಾಕ್ಟ್ರು ನೋಡಿಬಿಟ್ಟು, ಇಲ್ಲ ಇವರಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳಿದರು ಡಾಕ್ಟ್ರು. ಅಡ್ಮಿಟ್ ಮಾಡಬೇಕಾದ್ರೆ ನನಗೆ ಕಣ್ಣಲ್ಲಿ ಒಂದೇ ಸತಿ ನೀರು ಬಂದುಬಿಡ್ತು. ಯಾಕೆ ಅಂತಂದರೆ ನಾನು ಲೈಫಲ್ಲಿ ಯಾವತ್ತೂ ನಾನು ಅಡ್ಮಿಟ್ ಆಗಿರಲಿಲ್ಲ, ಒಂದು ಡ್ರಿಪ್ಸ್ ಹಾಕ್ಸ್ಕೊಂಡಿರಲಿಲ್ಲ, ಕೈಗೆ ಒಂದು ಕೆನಲ್ ಹಾಕ್ಸ್ಕೊಂಡಿರಲಿಲ್ಲ ಅಂತ. ಸೊ ಓಕೆ ಅಂತ ಹೇಳಿಬಿಟ್ಟು ಯಾವಾಗ ನನಗೆ ಕರ್ಕೊಂಡು ಹೋಗಿ ಎಲ್ಲ ಅಡ್ಮಿಟ್ ಮಾಡೋಕ್ಕೆ ಎಲ್ಲರೂ ಬರ್ಸ್ಕೊತಾ ಇದ್ದಾರೆ. ನಾನಂದರೆ ನೋಡೋಣ ಡ್ರಿಪ್ಸ್ ಹಾಕಿಬಿಟ್ಟು ಏನಾದ್ರು ಸರಿಯಾಗಲಿಲ್ಲ ಅಂದರೆ ನಾನು ವಾಪಸ್ ಹೋಗ್ತೀನಿ, ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಬಂದೆ. ಡ್ರಿಪ್ಸ್ ಎಲ್ಲ ಹಾಕಿದ್ರು ನನಗೆ ಆ ಪೇಯ್ನು, ನನಗೆ ಕಣ್ಣಲ್ಲೆಲ್ಲ ನೀರು ಬಂದಾಗ ನಾನು ಬಾಬಾ ಎಂಥ ನನಗೆ ಲೈಫಲ್ಲಿ ಇದು ಕ್ರಿಟಿಕಲ್ಲು, ಏನಿದು ನನಗೆ ಈಗ ನಾನು 9 ಮಂತ್ ಕಂಪ್ಲೀಟ್ ಆಗಿ ಬಂಕು ಬರೋವರೆಗೂ ಹಾಸ್ಪಿಟ್ಲಿಗೆ ಸೇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಮುಂಚೆನೇ ಕರ್ಕೊಬಂದು ಸೇರಂಗಾಗ್ಬಿಡ್ತಲ್ಲ ಬಾಬಾ, ಏನು ನಡೀತಿದೆ ಇದು ಅಂತ ಹೇಳಿ ಅದು ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಬಂದ್ವಿ. ಸೊ ಅಲ್ಲಿ ಮತ್ತೆ ಏನಂದರು, ರಾತ್ರಿ ಏನಾದ್ರು ವಾಮಿಟ್ ಜಾಸ್ತಿ ಆಯಿತು ಅಂದರೆ ಏನು ಮಾಡ್ತೀರಾ, ಒಂದಿನ ಅಡ್ಮಿಟ್ ಆಗಿ ಅಂದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅಡ್ಮಿಟ್ ಆಗಿ ನಾನು ವಾಪಸ್ ಮನೆಗೆ ಬಂದೆ. ಫುಲ್ ಆಗಿಬಿಟ್ಟಿದ್ದೆ ನಾನು. ಯಾಕಂದರೆ ಬಾಡಿಯಲ್ಲಿ ಏನೂ ಕೂಡ ಇರ್ತಿಲ್ಲ, ಏನೇ ತಿಂದರೂ ಕೂಡ ವಾಮಿಟ್ ಆಗ್ತಿತ್ತು. ಯಾಕಂದರೆ ನನ್ನ ಜರ್ನಿಯಲ್ಲಿ, ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಇಷ್ಟು ವಾಮಿಟ್ ಯಾವತ್ತೂ ನಾನು ಮಾಡಿರಲಿಲ್ಲ. ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಇನ್ನೋವರೆಗೂ ಕೂಡ ಅಷ್ಟು ವಾಮಿಟ್ ಯಾವತ್ತೂ ಮಾಡೇ ಇರಲಿಲ್ಲ. ಆ ಥರ ವಾಮಿಟ್ ಆಗ್ತಾ ಹೋಯಿತು. ಮತ್ತು ಇನ್ನೊಂದು ಸತಿ ಏನಾಯಿತು ಅಂದರೆ, ಸೊ ನಾವು ಡಾಕ್ಟ್ರಿಗೆ ಕಾಲ್ ಮಾಡಿದ್ವಿ, ಈ ಥರ ವಾಮಿಟ್ ನಿಲ್ತಾನೇ ಇಲ್ಲ ಅಂತ ಹೇಳಿಬಿಟ್ಟು ಹೋದೆ. ಮತ್ತೆ ಡ್ರಿಪ್ ಹಾಕಿಸ್ಬೇಕು ಅಂತ ಅಂದರು. ಸರಿ ಅಂತ ಹೇಳಿ ಫಿಸಿಷಿಯನಿಗೆ ತೋರಿಸ್ಬೇಕು ಅಂತ ಹೇಳಿದರು. ಡಾಕ್ಟರ್ ನೋಡೇ ಶಾಕ್ ಆಗಿಬಿಟ್ರು. ಯಾಕೆ ಅಂತಂದರೆ ಇವರು ಯಾವಾಗಲೂ ಬಂದಾಗ ಅಷ್ಟು ಆ್ಯಕ್ಟಿವ್ ಆಗಿರೋದು, ಅಷ್ಟು ಕ್ವಶನ್ಸ್ ಎಲ್ಲ ಕೇಳೋರು, ನಗಾಡ್ಕೊಂಡು ಬರೋರು, ಇವರಿಗೆ ಈ ಥರ ನೋಡೋಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರು ಕೂಡ ಹೇಳಿದರು. ನನಗೆ ಸಡನ್ನಾಗಿ ನನಗೆ ಫುಲ್ಲು ಕಣ್ಣು ಬಿಚ್ಚೋಕ್ಕಾಗ್ತಾಯಿಲ್ಲ, ಒಂಥರ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಯಾಕಂದರೆ ಬಾಡಿಯಲ್ಲಿ ಏನೂ ಕೂಡ ಇರಲಿಲ್ಲ, ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ನನಗೆ ಹಶು ಆಗ್ತಿದೆ, ಬಟ್ ನಾನು ಏನು ತಿಂತಾಯಿದ್ದೀನಿ ಎಲ್ಲ ಕೂಡ ವಾಮಿಟಲ್ಲಿ ಬರ್ತಾಯಿದೆ ಅಂತ ಹೇಳಿ ಮತ್ತೆ ನಾನು ಏನು ಮಾಡಿದೆ, ಅವತ್ತಿನ ದಿನ ಡ್ರಿಪ್ಸ್ ಹಾಕ್ಸ್ಕೊಂಡು ಮತ್ತು ವಾಪಸ್ ನಾನು ಮನೆಗೆ ಬಂದೆ. ಮತ್ತೆ ಮನೆಗೆ ಬಂದಾಗ ನಾನು ರಾತ್ರಿ ನಿದ್ದೆ ಮಾಡಿದೆ, ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ. ಕನಸಲ್ಲಿ ನಾನು ಬಾಬಾಂಗೆ ನೋಡಿದಾಗ ಬಾಬಾನ ಫೇಸ್ ಕಾಣಿಸ್ತು, ಬಾಬಾನ ಪಾದ ಕಾಣಿಸ್ತು. ಸೊ ನನಗೆ ಗೊತ್ತಾಯಿತು ಬಾಬಾ ನನಗೆ ಟೆಂಪಲಿಗೆ ಕರೀತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಮಾರನೇ ದಿನ ಸೋಮವಾರ ನಾನು ನಮ್ಮ ಮನೆಯವರಿಗೆ ಹೇಳಿದೆ, ರೀ ನನಗೆ ಕನಸಲ್ಲಿ ಬಾಬಾ ಬಂದಿದ್ದರು,
ಟೆಂಪಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು, ಸರಿ ಸಂಜೆ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಏನು ಮಾಡಿದ್ರು, ಸರಿ ಮಲ್ಕೋ ಅಂತ ಹೇಳ್ಬಿಟ್ಟು ಹೇಳಿ ಮಲಗಿಸಿದ್ರು. ಮತ್ತು ಬೆಳಗ್ಗೆನೆ ಸರಿ ಅಂತ ಹೇಳಿ ಕನಸಲ್ಲಿ ನಾನು ಮತ್ತು ಶಿವಾಲಯನೂ ಕೂಡ ನಾನು ನೋಡಿದ್ದೀನಿ. ವಿನೋಬ ನಗರದಲ್ಲಿ ಶಿವಾಲಯ, ಆ ಲಿಂಗ ಇದೆಯಲ್ಲ ಮೇಲ್ಗಡೆ ಶಿವ ಮತ್ತು ಪಾರ್ವತಿದು, ಅದು ಕೂಡ ನಾನು ಕನಸಲ್ಲಿ ನಾನು ನೋಡಿದ್ದೆ. ಸೊ ಅವತ್ತು ಗುರುವಾರ ನಮ್ಮ ಮನೆಯವ್ರು ಏನು ಮಾಡಿದ್ರು, ಸರಿ ಅಂತ ಹೇಳಿ ತಾಯ್ತಾ ಕಟ್ಟಿಸ್ಕೊಂಡು ಬಾಬಾನ ಟೆಂಪಲಿಗೆ ಹೋದೆ ವಿನೋಬ ನಗರ ಹತ್ರ. ಅಲ್ಲಿ ಹೋಗ್ಬಿಟ್ಟು ಬಾಬಾನ ಹತ್ರ ಬೇಡ್ಕೊಂಡೆ, ನೋಡಿ ಬಾಬಾ, ನನ್ನ ಲೈಫಿನ ಇದು ತುಂಬ ಕ್ರಿಟಿಕಲ್ ಸ್ಟೇಜು. ನನಗೆ ನಿಜವಾಗ್ಲೂ ನನಗೆ ಕೂರೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ನನಗೆ ಏನೂ ಮಾತಾಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ನಿಮ್ಮ ಆಶೀರ್ವಾದ ಮಾಡಿ ಅಂತ ಹೇಳಿಬಿಟ್ಟು ಬಂದೆ. ಯಾಕಂದರೆ ನನಗೆ ವಾಮಿಟ್ ನಿಲ್ತಾನೇ ಇರಲಿಲ್ಲ. ನನಗೆ ಎರಡು ಬಾಟ್ಲು ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದೀನಿ, ಆದರೂ ನಿಲ್ತಾ ಇಲ್ಲ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಬಾಬಾ ಅಂತ ಹೇಳಿಬಿಟ್ಟು ಇಲ್ಲಿಂದ ಹೋಗಿದ ತಕ್ಷಣ ನಾನು ವಾಸಿ ಆಗಿಬಿಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಬಾಬಾನ ಹತ್ರ ನಾನು ಬೇಡ್ಕೊಂಡು ನಾನು ಅಲ್ಲಿಂದ ಬಂದು ಶಿವಾಲಯಕ್ಕೆ ಹೋದೆ. ಶಿವಾಲಯದಲ್ಲೂ ಕೂಡ ಶಿವಂಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಅಲ್ಲಿಂದ ತೀರ್ಥ ಹಾಕಿಸ್ಕೊಂಡು ವಾಪಸ್ ಮನೆಗೆ ಬಂದು ನಾನು ಮತ್ತೆ ನನ್ನ ಫ್ರೆಂಡ್ ಬಂದುಬಿಟ್ಟು ನನಗೆ ದೃಷ್ಟಿ ಎಲ್ಲ ತೆಗೆದುಬಿಟ್ಟು ಹೋಗಿದ್ರು. ಆಮೇಲೆ ನಾವು ಮೈಂಡ್ ಫ್ರೀ ಆಗಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಾತಾಡಿಕೊಂಡು, ಪಾಪ ಅವರೆಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ತಿದ್ದಾರೆ. ಬಟ್ ಯಾವುದು ಕೂಡ ನನ್ನ ಹೊಟ್ಟೆಯಲ್ಲಿ ಉಳಿತಾನೇ ಇರಲಿಲ್ಲ, ಏನು ತಿಂದರೂ ಕೂಡ ಉಳಿತಾ ಇರಲಿಲ್ಲ. ಸೊ ಅದು ಆಮೇಲೆ ಏನಾಯಿತು, ಮಾರನೇ ದಿನ ನಾನು ರಾತ್ರಿ ಎಲ್ಲ ಮಾತಾಡ್ಕೊಂಡಾದ್ಮೇಲೆ ಅವರೆಲ್ಲ ಮನೆಗೆ ಹೋದರು, ನಾನು ಕೂಡ ಮಲ್ಕೊಂಡೆ. ಮಾರನೇ ದಿನ ನಿಜ ನೀವು ನಂಬ್ತಿರೋ ಬಿಡ್ತಿರೋ, ಯಾವ ನೇಹ ಬೆಳಗ್ಗೆ ಎದ್ದೊಳಕ್ಕಾಗ್ತಿರ್ಲಿಲ್ಲ, ವಾಮಿಟ್ ಮೇಲೆ ವಾಮಿಟ್ ಮಾಡ್ತಿದ್ದವಳು ನೇಹ ಬೆಳಗ್ಗೆ ಆಟೋಮೆಟಿಕ್ಕಾಗಿ ನಾನು ಎದ್ದಿದ್ದೀನಿ. ಆಟೋಮೆಟಿಕ್ಕಾಗಿ ಎದ್ದು ಮನೆ ಕೆಲಸ ನಾನು ಫುಲ್ಲು ಕಂಪ್ಲೀಟಾಗಿ ಓಲ್ಡ್ ನೇಹ ಆಗಿದ್ದೆ. ಮಾರ್ನಿಂಗ್ ಎಲ್ಲ ಎದ್ದು ಬ್ರೇಕ್ಫಾಸ್ಟ್ ಮಾಡಿ, ಕಸ ಹೊಡೆದು, ನೆಲ ಒರೆಸಿ, ಸ್ನಾನ ಮಾಡಿ, ದೀಪ ಹಚ್ಚಿ, ನಿಜವಾಗ್ಲೂ ಬಾಬಾಗೆ ನಾನೊಂದು ಥ್ಯಾಂಕ್ಸ್ ಹೇಳಿದೆ. ನಾನು ಹಳೆ ನೇಹ ಮತ್ತೆ ಆಗ್ಬಿಟ್ಟಿದ್ದೀನಲ್ಲ ಅಂತ. ಯಾಕೆಂದರೆ ಯಾವ ನೇಹ ಕಣ್ಣು ಬಿಡೋಕ್ಕೆ ಒಂಥರ ಆಗ್ತಿತ್ತು, ಲೇಸಿನೆಸ್ ಆಗ್ತಿತ್ತು, ಬರೀ ನಿದ್ದೆ, ಹಶು ಆಗ್ತಿದ್ದೆ, ತಿನ್ನೋಕ್ಕೇನಿಲ್ಲ, ವಾಮಿಟ್ ಆಗ್ತಾಯಿತ್ತು. ಆಮೇಲೆ ನಾನು ಆಟೋಮೆಟಿಕ್ಕಾಗಿ ನಾನು ನಿಜವಾಗ್ಲೂ ಸರಿಯಾದೆ. ನಿಜವಾಗ್ಲೂ ಇದು ನನ್ನ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನನ್ನ ಲೈಫ್ನಲ್ಲಿ ಬಾಬಾ ಮಾಡಿದ್ದಿದ್ದು ಒಂದು ದೊಡ್ಡ ಚಮತ್ಕಾರ. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದು ಒಂದು ಒಳ್ಳೆಯದೇ ಆಯಿತು. ಯಾಕೆ ಅಂತಂದರೆ ಈಗ ನೆಕ್ಸ್ಟ್ ಮಂತು ನನಗೆ ಅಡ್ಮಿಟ್ ಆಗಬೇಕಾದ್ರೆ ಕೆಲವೊಂದು ವಿಚಾರ ನನಗೆ ಗೊತ್ತಿರಲಿಲ್ಲ, ಹೇಗೆ ಏನು ಅಂತ. ಬಟ್ ನಾನು ಹೋಗಿ ಅಡ್ಮಿಟ್ ಆದಾಗ ಅಲ್ಲಿ ನಾನು ನೋಡಿದೆ ಕೆಲವೊಬ್ಬರು ಪೇಷಂಟಿಗೆ ಯಾವ ರೀತಿ ಯಾವ್ಯಾವ ಐಟಮ್ಸ್ ತೊಗೊಂಬರ್ಬೇಕು, ಯಾವ ಟೈಮಲ್ಲಿ ಹೆಂಗೆ ಧೈರ್ಯವಾಗಿರಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದು ಒಂದು ಒಳ್ಳೆಯ ಸಂಕೇತ ಅಂತ ಅನ್ನಿಸ್ತು. ಯಾಕಂದರೆ ನಾನು ಮುಂಚೆನೇ ಸ್ವಲ್ಪ ನಾನು ರೆಡಿ ಆಗ್ತಾ ಇದ್ದೀನಿ ಅಲ್ವಾ, ಹಾಗಾಗಿ ಅಂತ ಅಂದ್ಬಿಟ್ಟು ಅದೊಂದು ಗೊತ್ತಾಗಲಿ ಅಂತ ಹೇಳಿಬಿಟ್ಟೆ. ಮೇ ಬಿ ಬಾಬಾನೇ ನನಗೆ ಅಲ್ಲಿ ಕರ್ಕೊಂಡು ಹೋಗಿ ಕೆಲವೊಂದು ವಿಚಾರ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟೆ. ನನಗೆ ಅಲ್ಲಿ ಹೋದಂಗೆ ಆಯಿತು ಅಂತ ಹೇಳಿಬಿಟ್ಟು ನನಗೆ ಅನ್ನಿಸ್ತು. ಸೊ ನನ್ನ ಲೈಫ್ನಲ್ಲಿ ತುಂಬ ಸತಿ ಅವರು ನನಗೆ ಸಹಾಯವನ್ನು ಅವರು ಮಾಡಿದ್ದಾರೆ. ಇದಂತೂ ನಾನು ತುಂಬ ಕಮ್ಮಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿರೋದು. ಇನ್ನೂ ತುಂಬ ಇನ್ಸಿಡೆಂಟ್ಗಳಿವೆ ನನ್ನ ಲೈಫ್ನಲ್ಲಿ ಬಾಬಾ ನನ್ನ ಜೊತೆಗೆ ಚಮತ್ಕಾರ ಮಾಡಿರೋಂಥದ್ದು. ನನ್ನ ಲೈಫ್ನಲ್ಲಿ ಖುಷಿ, ದುಃಖ ಎಲ್ಲದನ್ನು ಕೂಡ ನಾನು ಫಸ್ಟ್ ಶೇರ್ ಮಾಡೋದು ನನ್ನ ಬಾಬಾನ ಹತ್ರನೇ. ಹೌದು. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಖಂಡಿತವಾಗಿ ನನಗೆ ಕ್ಷಮಿಸ್ಬಿಡಿ. ಮತ್ತು ಬಾಬಾನ ಬಗ್ಗೆ ಮಾತಾಡಬೇಕಾದ್ರೆ ನಿಜವಾಗ್ಲೂ ತುಂಬ ಧೈರ್ಯ ಬೇಕು ಮಾತಾಡೋದಕ್ಕೆ. ನಾನು ಸುಮಾರು ವರ್ಷಗಳಿಂದ ನಾನು ಬಾಬಾನ ವಿಡಿಯೋ ಮಾಡಬೇಕು ಅನ್ನೋದು ಭಾರಿ ಆಸೆ ಪಡ್ತಿದ್ದೆ. ಬಟ್ ಇವತ್ತು ತುಂಬ ನಾನು ಧೈರ್ಯ ಮಾಡಿ ನಾನು ಬಾಬಾನ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ. ಸೊ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.